कर्नाटका गुलबर्गा शहर के डिप्टी कमिश्नर ऑफिस के रूबरू INTUC लेडीज विंग की जानिब से एहतजाज मुनज़्ज़म किया गया। इस मौके पर INTUC लेडीज विंग गुलबर्गा शाख के अहदेदारान ने रियासत कर्नाटका के RSS के रहनुमा कल्लड़का प्रभाकर ने मुस्लिम खवातीन के ताल्लुक से जो बदज़बानी की थी उसके ताल्लुक से एहतजाज करते हुए डिप्टी कमिश्नर गुलबर्गा फौजिया तरन्नुम साहिबा को मेमोरेंडम पेश किया। जिस तरह से कल्लड़का प्रभाकर ने कहा था कि 3 तलाक के बाद मुस्लिम खवातीन के लिए सिर्फ एक मर्द होगा, उससे पहले हर रोज एक मर्द हुआ करता था। जिस तरह से RSS के रहनुमा कल्लड़का प्रभाकर ने मुस्लिम खवातीन की बेइज्जती की है वो नाकाबिले माफी है। कल्लड़का प्रभाकर शायद भूल रहे हैं उनकी माँ भी एक औरत थी और हर तबके में खवातीन होती हैं। कल्लड़का प्रभाकर की ये बात तमाम मज़ाहिब के खवातीन पर लागू होती है। कर्नाटका के कई शहरों में कल्लड़का प्रभाकर के खिलाफ एहतजाज मुनज़्ज़म हो चुका है, मगर अब तक रियासत में मौजूद सिद्धरामैया की कांग्रेस सरकार ने कल्लड़का प्रभाकर के ताल्लुक से कोई कदम नहीं उठाया। शायद इसमें कोई सियासी चाल हो। ब्यूरो रिपोर्ट अतराफ टीवी उर्दू न्यूज़। ಹೇಳಿಕೆಗೆ ವಿರುದ್ಧವಾಗಿ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಪ್ರತಿಭಟನೆ ಮೆರವಣಿಗೆ ಮುಖಾಂತರ ಒತ್ತಾಯ. ತಮ್ಮ ಗಮನಕ್ಕೆ ತರಬಯಸುವುದೇನೆಂದರೆ ಕಲಬುರಗಿ ಜಿಲ್ಲಾ INTUC ಮಹಿಳಾ ಘಟಕ ಜಮಾ ಆಗಿದ್ದ ಕಾರಣ ಮಿಸ್ಟರ್ ಪ್ರಭಾಕರ್ ಭಟ್ ಅವರ ವಿರುದ್ಧ ಮೆಮೊರೆಂಡಮ್ ಅನ್ನು ಕೊಡೋಕೆ ಬಂದಿದ್ದೇವೆ. ಮೊದಲನೇದಾಗಿ ಮುಖ್ಯವಾಗಿ ಅವರು ಈ ತರ ಮಾತಾಡಿ ಕರ್ನಾಟಕದ ಜನರ ತಲೆ ತಗ್ಗಿಸಿದ್ದಾರೆ. ಮುಖ್ಯವಾಗಿ ನಾವು ಇಲ್ಲಿ ಬಂದಿದ್ದ ಕಾರಣ ನಮ್ಮೆಲ್ಲರ ಕಡೆಯಿಂದ ಒಂದು ವಿನಂತಿ ಇದೆ ಮಿಸ್ಟರ್ ಕಮಿಷನರ್ ಸರ್ ಅವರಿಗೆ, ಇಂಥವರನ್ನು ಬಂಧಿಸಲೇಬೇಕು. ಯಾಕಂದ್ರೆ ನಮ್ಮ ಕರ್ನಾಟಕ ದೇಶದ ಭಾವನೆ, ನಾವು ಇಲ್ಲಿ ಬಾಂಧವ್ಯದಿಂದ ಕೂಡಿಕೊಂಡಿದ್ದೇವೆ, ಇದನ್ನು ಕಂಟಿನ್ಯೂ ಮಾಡಬೇಕು. ಸೊ ಇಟ್ಸ್ ಆ ರಿಕ್ವೆಸ್ಟ್, ನಮ್ಮೆಲ್ಲರ ಕಡೆಯಿಂದ ಇದೇ ವಿನಂತಿ ಇದೆ. ನನ್ನ ಹೆಸರು ನಿಖತ್. ಏನ್ ಮಾತಾಡಿದ್ರು ಮೇಡಮ್? ಅವರು ಹೆಣ್ಣು ಮಕ್ಕಳ ಬಗ್ಗೆ 3 ತಲಾಕ್ ಬಿಲ್ ಏನು ಪಾಸ್ ಆಗಿತ್ತಲ್ಲ, ಅವ್ರೇನು ತಿಳ್ಕೊಡ್ತಾ ಇದ್ದಾರೆ, ಅವ್ರ ಬಿಲ್ ಪಾಸ್ ಮಾಡಿದ ಮೇಲೇನೆ ನಮಗೆ ಮೊದಲು ಬಹಳಷ್ಟು ಗಂಡರು ಇರುತ್ತಿದ್ರು. ಅವ್ರ ಬಿಲ್ ಪಾಸ್ ಮಾಡಿದ ಮೇಲೆಗೆ ನಮಗೆ ಒಂದೇ ಗಂಡ ಅಂತ ಹೇಳ್ತಾ ಇದ್ದಾರೆ. ಅದು ತಪ್ಪು. ಈ ಥರ ಯಾವುದೇ ಧರ್ಮದ ಬಗ್ಗೆ, ಮುಖ್ಯವಾಗಿ ಹೆಣ್ಣು ಮಕ್ಕಳ ಬಗ್ಗೆ ಈ ಥರ ಏನೋ ತಿಳಿಲಾರ್ದೆ ಮಾತಾಡಬಾರ್ದು. ಅವರು ಇನ್ನೂ ನಮಗೆ ಹರ್ಟ್ ಆಗೋದು ಏನು ವಿಷಯ ಅಂದರೆ, ಅವರು ಕರ್ನಾಟಕದಿಂದ ಎಲ್ಲಿಗಾದ್ರೂ ಮಾತಾಡಲಿ, ಆದರೆ ಕರ್ನಾಟಕದ ಜನರನ್ನವರು ತಲೆ ತಗ್ಗಿಸಿದಂಗೆ ಮಾಡಿಸಿದ್ದಾರೆ. ಇದರ ಬಗ್ಗೆ ಅವ್ರ ಬಗ್ಗೆ ಆಕ್ಷನ್ ತಗೊಳ್ಬೇಕಂತ ಹೇಳಿ ನಮ್ಮೆಲ್ಲರ ವಿನಂತಿ. ನಾವು ಇಲ್ಲಿ ಸೇರಿರುವಂಥ ವಿಷಯ ಅಂತಂದರೆ, ಕಲ್ಲಂಗಡ್ ಪ್ರಭಾಕರ್ ಭಟ್ ಅವರು ಬಹಳ ತಪ್ಪಾಗಿ ಮಾತಾಡಿದ್ದಾರೆ. ಇವರು ಮಾತಾಡಿದ ವಿಷಯ ಅಂತಂತಂದರೆ, 3 ತಲಾಕ್ ಪಾಸ್ ಆದಮೇಲೆ ಮುಸ್ಲಿಂ ಹೆಣ್ಮಕ್ಕಳಿಗೆ ಒಂದೇ ಗಂಡನೂ ಇದು ಮಾಡ್ತಾ ಇದ್ದಾರೆ. ಅದಕ್ಕಿಂತ ಮುಂಚೆ ನಮಗೆ ದಿನಕ್ಕೊಂದೊಂದು ಗಂಡದವರು ಇರ್ತಾರೆ ಅಂತ ಹೇಳಿ ಈ ಮಾತನ್ನು ಹೊಂದಿದ್ದಾರೆ. ಆದರೆ ಈ ಮಾತು ಅನ್ನೋಕ್ಕಿಂತ ಮುಂಚೆ ಇವರು ತಲೆಯಲ್ಲಿ ಇದು ಇಟ್ಕೊಂಡಿಲ್ಲ, ನಾನು ಒಂದು ಕನ್ನಡಿಗ, ನಾನು ಒಂದು ಹಿಂದುತ್ವ ಮತ್ತು ನಾನು ಒಂದು ಎಲ್ಲ ಸಮಾಜದಲ್ಲಿ ನಾವು ಇರುವುದು, ನಮ್ಮ ಕರ್ನಾಟಕ ಬಾಂಧ್ಯವಾಗಿ ಇರುವ ಕರ್ನಾಟಕದಲ್ಲಿ ನಾನು ಇದ್ದೀನಿ ಅಂತ ಮಾತಾಡಿಲ್ಲ. ಅವ್ರು ತಿಳ್ಕೊಂಡು ಮಾತಾಡಿಲ್ಲ, ಅವರು ತಿಳಿಲಾರದೆ ಮಾತಾಡಿದ್ದಾರೆ. ಅವರಿಗೆ ನಾವು ತಿಳಿಸುವ ಸಲುವಾಗಿ ಈಗ ಮುಂದೆ ನಾನು ಹೇಳ್ತಾ ಇದ್ದೀನಿ, ಈ ಥರ ನೀವು ತ್ರಿಬಲ್ ತ್ರಾಸ್ ಮಾಡೋಕ್ಕಿಂತ ಮೊದಲು ದಿನಕ್ಕೊಂದೊಂದು ಗಂಡು ನಾನು ಮಾಡ್ಕೋತೀರಂತಂದ್ರೆ ಇದ್ರ ಅರ್ಥವೇನು? ಮುಖ್ಯವಾಗಿ ಕಲ್ಲಂಗಡ್ ಪ್ರಭಾಕರ್, ನಾವು ನಿಮ್ಗೊಂದು ಮಾತು ಹೇಳ್ತೇವೆ ಏನಂತಂದ್ರೆ, ಯಾ ನಾರಿ ಬಗ್ಗೆನೋ ಯಾ ಮಹಿಳೆ ಬಗ್ಗೆನೋ ಮಾತಾಡೋದು ಮುಂಚೆ ಯೋಚನೆ ಮಾಡಿ ಮಾತಾಡಬೇಕು. ಇದು ನಿಮ್ದು ಪಾಲಿಟಿಕ್ಸ್ ರಾಜನೀತಿ ಆಗಲಿ, ಸಮಾಜ ಯಾವುದೇ ವ್ಯಕ್ತಿ ಆಗಲಿ, ಯಾವ ಗಣ್ಯರ ವ್ಯಕ್ತಿ ಆಗಲಿ, ಇದು ಗಣ್ಯರ ವ್ಯಕ್ತಿಯದ ಇದು ಮಾತಾಡೋದು ಇದು ಇಲ್ಲ, ಇದು ಶೈಲಿ ಇಲ್ಲ. ಯಾಕಂತಂದ್ರೆ ನಾವು ಮಾನ್ಯ ಮರ್ಯಾದೆ ನಾರಿಗೆ ಯಾವಾಗ ನಾವು ರೆಸ್ಪೆಕ್ಟ್ ಕೊಡ್ತೀವಿ ಅವಾಗ ನಾವು ಯಾರಿಗೂ ಮುಂದೆ ಹೋಗುತ್ತೇವೆ. ದಿನಕ್ಕೊಂದೊಂದು ಗಂಡು ಮಾಡ್ಕೋತೀವಿ, ಇದು ಅರ್ಥ ಏನು? ನೀವು ಇದಕ್ಕಿಂತ ಮುಂಚೆ ಏನು ನಾನು ಕಾಡಿನಲ್ಲಿ ಹುಟ್ಟಿದ್ದೇವೆ ಅಥವಾ ಕಾಡಿನಲ್ಲಿ ಜನರಲ್ಲೂ ಬಟ್ಟೆ ಇಲ್ಲದೆ ಎಲೆಗಳು ಸುತ್ಕೋತಿದ್ದೇವೆ, ಇದು ಪಾಸ್ ಆಗಿದ್ದ ಮೊದಲು ಯಾವ ಥರ ಮಾತಾಡಿದ್ದು ನೀವು? ನಿಮ್ಮ ಸಭ್ಯನ ಇದು ಮಾತಾಡೋದು? ಇದು ಗಂಡು ಮುಖ್ಯ? ಇದು ಏನು ಭಾಳ ಇದು ಇದೇ ಥರವಾಗಿ ಎಲ್ಲರೂ RSS ಆಗಲಿ ಮತ್ತು ಯಾರಕ್ಕಾಗಲಿ ನಮ್ಮ ಕರ್ನಾಟಕ ರಾಜ್ಯದ ಶಾಂತಿಯನ್ನು ಹಾಳು ಮಾಡಿದವರಿಗೆ ನಾವು ಬಿಡಲ್ಲ, ನಾವು ಕ್ರಮ ತಗೋತೀವಿ. ಮುಖ್ಯವಾಗಿ ಇದು ನೋಡ್ಕೊಳ್ಳಿ, ನೀವು ಎಲ್ಲಿ ಏನ್ ಮಾತಾಡ್ತಿದ್ದೀರಾ ಅಂತ ಹೇಳಿ ಗೌರವ ಕೊಡಬೇಕು. ಎಲ್ಲೇ ಇರಲಿ ಯಾರೇ ಇರಲಿ, ಮುಖ್ಯವಾಗಿ ಹೆಣ್ಣು ಮಕ್ಕಳ
ಬಗ್ಗೆ ಈ ತರ ಭಾವನೆ ಇಟ್ಕೊಂಡೋಕೆ ಸ್ವಲ್ಪ ನಾಚಿಕೆ ಬರ್ಬೇಕು. Yes. ನಮ್ಗೆ ಹೇಳಕ್ಕೆ ಏನೋ ವರ್ಡ್ಸ್ ಇಲ್ಲ. ಈಗ ಕೊನೆಯದಾಗಿ ಏನ್ ಹೇಳ್ತೀರಾ ಮೇಡಮ್? ಈಗ ಕೊನೆಯದಾಗಿ ಏನ್ ಹೇಳ್ತೀವಿ ಅಂತಂದ್ರೆ ಬಿಡಬಾರ್ದು. ಎಲ್ಲರಿಗೆ ನಮ್ಮ ವಿನಂತಿ, ನೀವು ರೆಸ್ಪೆಕ್ಟ್ ಮಾಡ್ತೀರಾ ಆಸ್ ಎ ವಿಮನ್, ಇಟ್ಸ್ ಮೈ ರಿಕ್ವೆಸ್ಟ್. ನಾವು ಏನು ವಿನಂತಿ ಮಾಡ್ಕೊಳ್ಬೇಕು ಅಂದ್ರೆ ಇವರಿಗೆ ಬಿಡಬಾರದು, ಇವರಿಗೆ ಕಲ್ಲಂಕಡ್ ಪ್ರಭಾಕರ್ ಭಟ್ಟದವರಿಗೆ ಬಂಧಿಸಬೇಕು. ಯಾಕಂತಂದ್ರೆ ಇವ್ರು ಒಬ್ಬರಿಗೆ ಬಂಧಿಸಿ ಅವ್ರಿಗೆ ಶಿಕ್ಷೆ ಕೊಟ್ರೆ ಮುಂದಿನವ್ರು ಯಾರು ಈ ತರಹದ ಅಸಭ್ಯ ಮಾತುಗಳು ಆಡಲು ಅವರಿಗೆ ಇದು ಆಗಲ್ಲ. ತಮ್ಮ ಹೆಸರು? ನನ್ನ ಹೆಸರು ಶೇಖ್ ಫಾತಿಮಾ ಅಂತ. ನಾವು ಕನ್ನಡಿಗರು. अतराफ टीवी, हर बात सच के साथ।